ಶಿವಕುಮಾರ್ ಮಾತಾಡ್ತೀನಿ ನಿಮ್ಮನ್ನ. ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ವೆಲ್ಕಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಟಿ ಭೂಮಿಕಾ ಅವರು ಕೂಡ ಇದ್ದಾರೆ. ಭೂಮಿಕಾ ಅವರೇ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಭೂಮಿಕಾ, ಏನ್ ಹೇಳ್ತೀರಿ? ಸ್ಟೇಡಿಯಂ ಅಂತೂ ಬೇಕು, ಎಲ್ಲರಿಗೂ ಅದರ ವೆಲ್ಕಮ್ ಮಾಡ್ತೀವಿ ನಾವು. ಈಗ ವಾದ ಸಾಕಷ್ಟು ಚರ್ಚೆ ಆಗ್ತಾ ಇರೋದೇನಂತಂದ್ರೆ ರೈತರ ಆಕ್ಷೇಪ ಇದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಪರಿಸರ ಹಾನಿ ಆಗುತ್ತೆ, ಅರಣ್ಯ ನಾಶ ಆಗುತ್ತೆ, ಪ್ರಾಣಿಗಳ ಕಾಳಜಿ ಇರಬೇಕು, ಅದು ಯಾವುದಿಲ್ಲ ಆಗ್ತಿಲ್ಲ ಅಂತ ಏನ್ ಹೇಳ್ತೀರಿ ನೀವು? ಇಲ್ಲ, ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಒಂದು ಪರಿಸರಕ್ಕೆ ಹಾನಿ ಆಗೋದಾಗಿರ್ಬೋದು ಅಥವಾ ಪ್ರಾಣಿಗಳ ಮೇಲೆ ನಾವು ಒಂದು ಪ್ರೀತಿ ಆಗಿರ್ಬೋದು, ಕಂತನಾಗ್ಲೂ ಖಂಡಿತವಾಗ್ಲೂ ಬೇಕು. ಯಾಕಂದ್ರೆ ದಿನೇ ದಿನೇ ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಸೊ ನಾವೆಲ್ಲೋ ಹುಡ್ಕೊಂಡು ಹೋಗಿ ನಾವೊಂದು ಸ್ಟೇಡಿಯಂ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಸರ್. ಇದಕ್ಕೆ ಎಲ್ಲರ ವಿರೋಧನೂ ಇದೆ. ಆಲ್ರೆಡಿ ಸ್ಟೇಡಿಯಂ ನಮ್ಮ ಸಿಟಿ ಸೆಂಟ್ರಲ್ ಇರೋದ್ರಿಂದ ಸೊ ಅದನ್ನೇ ಸ್ವಲ್ಪ ಲೈಕ್ ಡೆಮಾಲಿಷ್ ಮಾಡಿನೋ ಅಥವಾ ಮತ್ತೊಂದು ಏನೋ ಮಾಡಿ ಇರೋ ಜಾಗದಲ್ಲಿ ಸ್ವಲ್ಪ ಚೆನ್ನಾಗಿ ಉನ್ನತ ದರ್ಜೆಯ ಸ್ಟೇಡಿಯಂ ನ ಇಲ್ಲೇ ಮಾಡ್ಬೋದಲ್ವಾ? ಯಾಕಂದ್ರೆ ಜನಕ್ಕೂ ಅನುಕೂಲ ಆಗುತ್ತೆ ಸರ್. ಇವಾಗ ಮತ್ತೆ ನಾವೇನಾದ್ರೂ ಆ ಕಡೆ ಲೈಕ್ ಮಾಡ್ತೀವಿ, ಆನೇಕಲ್ ಕಡೆ ಮಾಡ್ತೀವಿ ಅಂದ್ರೆ ಮತ್ತೆ ಎಲ್ಲವನ್ನೂ ಹೊಸದಾಗಿ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಸ್ಟೇಡಿಯಂ ಅಲ್ಲಿ ಏನಾಗುತ್ತೆ, ಮೆಟ್ರೋ ಪ್ರತಿಯೊಂದು ಮಾತ್ರ ಆಗುತ್ತೆ ಸರ್. ಯಾಕಂದ್ರೆ ಜನ ಅದನ್ನ ಅಷ್ಟು ದೂರ ಹೋಗಿ ಮ್ಯಾಚ್ ನೋಡುವಂತದ್ದು ಖಂಡಿತವಾಗ್ಲೂ ಯಾರೋ ಮಾಡಲ್ಲ ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರು ಇರುವಂತಹ ಆ ಅದಕ್ಕೋಸ್ಕರ ಖಂಡಿತವಾಗ್ಲೂ ಅಷ್ಟು ದೂರ ಹೋಗಿ ಮ್ಯಾಚ್ ನ ನೋಡೋದಕ್ಕೆ ಸಾಧ್ಯ ಇಲ್ಲ ಸರ್. ಅಂಡ್ ಮತ್ತೊಂದು ಏನಕ್ಕೆ, ನಮ್ಮ ಬೆಂಗಳೂರು ಇಷ್ಟು ಸುಂದರವಾಗಿರೋ ಬೆಂಗಳೂರಲ್ಲಿ ನಮ್ಮ ಸಿಟಿ ಸೆಂಟ್ರಲ್ ಒಂದು ಸ್ಟೇಡಿಯಂ ಇದೆ ಅಂತಂದ್ರೆ ಅದು ನಮ್ಗೆ ಹೆಮ್ಮೆ ಸರ್. ನಾವೆಲ್ಲೋ ತಗೊಂಡೋಗಿ ಒಂದು ಸ್ಟೇಡಿಯಂ ನ ಕಟ್ತೀವಿ ಅಥವಾ ಸ್ಟೇಡಿಯಂ ನ ಅಷ್ಟು ದೂರ ಮಾಡ್ತೀವಿ ಅಂದ್ರೆ ಅದು ನಾವು ರಿಸೀವ್ ಮಾಡ್ಕೊಳ್ಳೋದು ತುಂಬಾ ಸರ್. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋದು ಎಲ್ಲರೂ ಎಮೋಷನ್ ಅದು. ಯಾಕಂದ್ರೆ ವರ್ಷ ನಾವು ಮ್ಯಾಚಸ್ ಗಳನ್ನ ನೋಡ್ಕೊಂಡ್ ಬಂದಿದ್ವಿ. ಇವಾಗ ಸದ್ಯಕ್ಕೆ ಮ್ಯಾಚ್ ಕೂಡ ನಡೀತಾ ಇದೆ. ಸೊ ಇಂಥ ಸಮಯದಲ್ಲಿ ಈ ಒಂದು ಪ್ರಸ್ತಾವನೆ ಮಾಡಿರೋದು ಕೂಡ ತುಂಬಾ ತಪ್ಪು ಅಂತ ಅನ್ಸುತ್ತೆ. ಅಂದ್ರೆ ಇದು ಆಲ್ರೆಡಿ ಕೋರ್ಟ್ ಅಲ್ಲಿ ಇರೋದ್ರಿಂದ ಕೋರ್ಟಿನ ತೀರ್ಪು ಬರೋಕ್ಕಿಂತ ಮುಂಚೆನೆ ಇದು ಅವರು ತಗೊಂಡಿರೋದು ನಿಜವಾಗ್ಲೂ ತಪ್ಪು ಅಂತ ಅನ್ಸುತ್ತೆ ಸರ್. ಓಕೆ, ಮತ್ತೊಬ್ಬ ನಟಿ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ರಾಜ್ಯ ಅಂತ. ಅವ್ರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಜ್ಯ. ಬರ್ತೀನಿ ನಿಮ್ಮ ಹತ್ರ ವಾಪಸ್ಸು ಮಾತಾಡಿಸ್ತೀನಿ. ದೊಡ್ಡ ಗಣೇಶ್ ಅವರು, ಆಸ್ ಯು ಆರ್ ಕ್ರಿಕೆಟರ್, ನೀವು ಈಗ ಗ್ರೌಂಡ್ ಅನ್ನಂತೂ ವೆಲ್ಕಮ್ ಮಾಡ್ತೀರಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ನಮಗಂತೂ ಇಲ್ಲ. ಇದ್ರ ಜೊತೆಗೆ ಹಲವು ರೀತಿಯ ವಿವಾದಗಳಿದೆ, ಅದನ್ನೂ ಕೂಡ ನಾವು ಪಕ್ಕಕ್ಕೆ ಇಡೋಣ. ಈ ಗ್ರೌಂಡ್ ಆದ್ರೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ, ಇದನ್ನ ಹೇಗೆ ನೋಡ್ತೀರಿ ನೀವು? ನಾನೊಬ್ಬ ಕ್ರೀಡಾಪಟು ಆಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿರೋದ್ರಿಂದ, ನಾನೊಬ್ಬ ರೈತರ ಕುಟುಂಬದಲ್ಲಿ ಬೆಳೆದಿರೋದ್ರಿಂದ ನಾವು ತುಂಬಾ ನಮ್ದು ಜಮೀನುಗಳು KDB ಅವರು ದೇವರಾಜ್ ಕಾಲದಲ್ಲಿ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇವಾಗ ಪ್ರೆಸೆಂಟ್ ನಮ್ದು ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇವಾಗ ಕ್ರೀಡೆಗೆ ನಾವು ಒಂದಂದ್ರೆ ಈಟ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್, ಡ್ರಿಂಕ್ ಕ್ರಿಕೆಟ್ ಅಂತ ನಾವು ಕ್ರಿಕೆಟ್ ಆಡಿ ಒಂದು ಹೆಸರು ತಂದಿರೋರು. ರಾಜ್ಯಕ್ಕೆ, ರಾಷ್ಟ್ರಕ್ಕೆ ನಾವು ಬೆವರು ಕೊಟ್ಟಿದ್ದೀವಿ, ರಕ್ತ ಕೊಟ್ಟಿದ್ದೀವಿ. ಈ ಒಂದು ಚರ್ಚೆಯಲ್ಲಿ ಈಗ ನನ್ನ ಎಡಭಾಗದಲ್ಲಿ ರೈತರು ಸಂಘದವರು, ಇವರು ಹಿರಿಯ ನಾಯಕರಿದ್ದಾರೆ. ಅದೇ ರೀತಿ ಪೊಲಿಟಿಕಲ್ ಡಿಬೇಟ್ ನ ನಮ್ಮ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅದೇ ರೀತಿ ವಕೀಲರಿದ್ದಾರೆ. ಇವರಾಗಲೇ ಸೂಕ್ತವಾಗಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಬಟ್ ಇವಾಗ ಹಾಗಾದ್ರೆ ನಾನು ಆ ತರ ಮಾತಾಡೋದಾದ್ರೆ, ಇವಾಗ ಸಂಬಂಧಪಟ್ಟಿದ್ದ ಸ್ಟೇಡಿಯಂಗೆ ಮಾತಾಡಿದರೆ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮಗೆ ಆಲೂರು ಗ್ರೌಂಡ್ ಅಲ್ಲಿ 30 ಎಕರೆಯನ್ನ ನಮಗೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಕೊಟ್ಟಿದ್ರು. ಅದರಿಂದ ನಮಗೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿನೇ ಎಲ್ಲ ಇಡೀ ರಾಷ್ಟ್ರದಂತ ಎಲ್ಲರೂ ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಗ್ಲೆಂಡ್ ಇರ್ಬೋದು, ಹೊರದೇಶದಿಂದ ಇರ್ಬೋದು, ಆಫ್ರಿಕನ್ ಕಂಟ್ರೀಸ್ ಇರ್ಬೋದು, ಎಲ್ಲ ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕಂದ್ರೆ 365 ಇದು ವೆದರ್ ಸೂಟಬಲ್ ಇರೋದು ಕ್ರಿಕೆಟ್ ಆಡಕ್ಕೆ ಅದು ಕರ್ನಾಟಕ ಮಾತ್ರ. ಅದರಿಂದ ನೀವು ಬ್ರಿಜೇಶ್ ಪಟೇಲ್ ಹೆಸರು ಕೇಳಿರ್ಬೋದು, ಅದು ದಿಗ್ಗಜ. ಆಮೇಲೆ GR ವಿಶ್ವನಾಥ್ ಹೆಸರು ಕೇಳಿರ್ಬೋದು. ಇವಾಗ ಸೆಕ್ರೆಟರಿ ಆಗಿದ್ರು, ಮಾಜಿ ಸೆಕ್ರೆಟರಿ ಆಗಿದ್ರು ಬ್ರಿಜೇಶ್ ಪಟೇಲ್. ಅವ್ರದ್ದೊಂದು ವಿಷನ್ ಏನಿತ್ತು, ಗೋಲ್ ಅಂದ್ರೆ ಎಲ್ಲಾ ಜಿಲ್ಲೆಗಳಂತೆ ಕ್ರಿಕೆಟ್ ನ ತಗೊಂಡು ಹೋಗ್ಬೇಕಂತ ಒಂದು ಗೋಲ್ ಇತ್ತು. ಅದರಿಂದ ಅವರು ಇವಾಗ ನಾನು ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಇದ್ದೆ. ಲಾಸ್ಟ್ ನಂದು ಇವಾಗ 2025ಗೆ ಎಂಡ್ ಆಯ್ತು. ನಮಗೆ ತುಮಕೂರಲ್ಲೂ ಇವಾಗ ಇರೋ ಸರ್ಕಾರ ನಮಗೆ ಅಲಾಟ್ ಮಾಡಿದೆ. ಅದೇ ರೀತಿ ಇವಾಗ ಆನೇಕಲ್ಲೂ ಇವಾಗ ಅಲಾಟ್ ಮಾಡಿದ್ದಾರೆ. ಬಟ್ ಇದ್ರ ಬಗ್ಗೆ ನಾವು ಚರ್ಚೆನ ಮಾಡೋಣ. ಯಾಕಂದ್ರೆ ನಮ್ಮ ಹತ್ರ ವಕೀಲರು ಬಲಭಾಗದಲ್ಲಿದ್ದಾರೆ, ಇವರು ಯುವಕರಿದ್ದಾರೆ. ಇವರು ಸೂಕ್ತವಾಗಿ ಎಲ್ಲಿ ಸ್ಟೇಡಿಯಂ ಮಾಡಬಹುದು, ಅಲ್ಲಿ ಅಡೆತಡೆಗಳೇನಿದೆ ಅದನ್ನ ಸೂಕ್ತವಾಗಿ ಈಗ ಆಲ್ರೆಡಿ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಅವರು ಡಿಬೇಟ್ ಮಾಡಿದ್ದಾರೆ, ಯುವಕರಿದ್ದಾರೆ. ಅದೇ ರೀತಿ ಈ ಒಂದು ಡಿಬೇಟ್ ಮುಂದುವರೆದ್ರೆ ಇವಾಗ ಕ್ರಿಕೆಟ್ ಅಲ್ಲಿ ಹೆಂಗ್ ಆಡ್ತೀವಿ, ಟೆಸ್ಟ್ ಕ್ರಿಕೆಟ್ ಅಲ್ಲಿ ಆತರ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮುಂದೆ ನೋಬಡಿ ಇಸ್ ಬಿಗರ್ ದೆನ್ ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಅದ್ರ ಬಗ್ಗೆ ನೋಡೋಣ. ಇವಾಗ ಸರ್ಕಾರ ಇದೆ, ಅದರ ರೀತಿ ಯಾವ ರೂಪುರೇಷೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಇವಾಗಿರುವಂತ ಸರ್ಕಾರ, ಅದನ್ನ ಕೂಡ ನಾವು ನೋಡೋಣ. ಮತ್ತೆ ಬರ್ತೀನಿ ಸರ್. ಉತ್ಕರ್ಷ್ ಶಿವಕುಮಾರ್ ಮಾತಾಡ್ತೀನಿ ನಿಮ್ಮನ್ನ. ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ವೆಲ್ಕಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಟಿ ಭೂಮಿಕಾ ಅವರು ಕೂಡ ಇದ್ದಾರೆ. ಭೂಮಿಕಾ ಅವರೇ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭೂಮಿಕಾ, ಏನ್ ಹೇಳ್ತೀರಿ? ಸ್ಟೇಡಿಯಂ ಅಂತೂ ಬೇಕು, ಎಲ್ಲರಿಗೂ ಅದರ ವೆಲ್ಕಮ್ ಮಾಡ್ತೀವಿ ನಾವು.
ಈಗ ವಾದ ಸಾಕಷ್ಟು ಚರ್ಚೆ ಆಗ್ತಾ ಇರೋದೇನಂತಂದ್ರೆ ರೈತರ ಆಕ್ಷೇಪ ಇದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಪರಿಸರ ಹಾನಿ ಆಗುತ್ತೆ, ಅರಣ್ಯ ನಾಶ ಆಗುತ್ತೆ, ಪ್ರಾಣಿಗಳ ಕಾಳಜಿ ಇರಬೇಕು, ಅದು ಯಾವುದಿಲ್ಲ ಆಗ್ತಿಲ್ಲ ಅಂತ ಏನ್ ಹೇಳ್ತೀರಿ ನೀವು? ಇಲ್ಲ, ಖಂಡಿತವಾಗ್ಲೂ ಸರಿ. ಯಾಕಂದ್ರೆ ಒಂದು ಪರಿಸರಕ್ಕೆ ಹಾನಿ ಆಗೋದಾಗಿರ್ಬಹುದು ಅಥವಾ ಪ್ರಾಣಿಗಳ ಮೇಲೆ ನಾವು ಒಂದು ಪ್ರೀತಿ ಆಗಿರ್ಬೋದು ಕಂತನಾಗ್ಲೂ ಖಂಡಿತವಾಗ್ಲೂ ಬೇಕು. ಯಾಕಂದ್ರೆ ದಿನೇ ದಿನೇ ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಸೊ ನಾವೆಲ್ಲೋ ಹುಡ್ಕೊಂಡು ಹೋಗಿ ನಾವೊಂದು ಸ್ಟೇಡಿಯಂ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಸರ್. ಇದಕ್ಕೆ ಎಲ್ಲರ ವಿರೋಧನೂ ಇದೆ. ಆಲ್ರೆಡಿ ಸ್ಟೇಡಿಯಂ ನಮ್ಮ ಸಿಟಿ ಸೆಂಟ್ರಲ್ ಇರೋದ್ರಿಂದ ಸೊ ಅದನ್ನೇ ಸ್ವಲ್ಪ ಲೈಕ್ ಡೆಮಾಲಿಷ್ ಮಾಡಿನೋ ಅಥವಾ ಮತ್ತೊಂದು ಏನೋ ಮಾಡಿ ಇರೋ ಜಾಗದಲ್ಲಿ ಸ್ವಲ್ಪ ಚೆನ್ನಾಗಿ ಉನ್ನತ ದರ್ಜೆಯ ಸ್ಟೇಡಿಯಂ ನ ಇಲ್ಲೇ ಮಾಡ್ಬೋದಲ್ವಾ? ಯಾಕಂದ್ರೆ ಜನಕ್ಕೂ ಅನುಕೂಲ ಆಗುತ್ತೆ ಸರ್. ಇವಾಗ ಮತ್ತೆ ನಾವೇನಾದ್ರೂ ಆ ಕಡೆ ಲೈಕ್ ಮಾಡ್ತೀವಿ, ಆನೇಕಲ್ ಕಡೆ ಮಾಡ್ತೀವಿ ಅಂದ್ರೆ ಮತ್ತೆ ಎಲ್ಲವನ್ನೂ ಹೊಸದಾಗಿ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಸ್ಟೇಡಿಯಂ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದು ಮಾತ್ರ ಆಗುತ್ತೆ ಸರ್. ಯಾಕಂದ್ರೆ ಜನ ಅದನ್ನ ಅಷ್ಟು ದೂರ ಹೋಗಿ ಮ್ಯಾಚ್ ನೋಡುವಂತದ್ದು ಖಂಡಿತವಾಗ್ಲೂ ಯಾರೋ ಮಾಡಲ್ಲ ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರು ಇರುವಂತ ಆ ಅದಕ್ಕೋಸ್ಕರ ಖಂಡಿತವಾಗ್ಲೂ ಅಷ್ಟು ದೂರ ಹೋಗಿ ಮ್ಯಾಚ್ ನ ನೋಡೋದಕ್ಕೆ ಸಾಧ್ಯ ಇಲ್ಲ ಸರ್. ಅಂಡ್ ಮತ್ತೊಂದು ಏನಕ್ಕಂದ್ರೆ ನಮ್ಮ ಬೆಂಗಳೂರು ಎಷ್ಟು ಸುಂದರವಾಗಿರೋ ಬೆಂಗಳೂರಲ್ಲಿ ನಮ್ಮ ಸಿಟಿ ಸೆಂಟ್ರಲ್ ಒಂದು ಸ್ಟೇಡಿಯಂ ಇದೆ ಅಂತಂದ್ರೆ ಅದು ನಮ್ಗೆ ಹೆಮ್ಮೆ ಸರ್. ನಾವೆಲ್ಲೋ ತಗೊಂಡು ಹೋಗಿ ಒಂದು ಸ್ಟೇಡಿಯಂ ನ ಕಟ್ತೀವಿ ಅಥವಾ ಸ್ಟೇಡಿಯಂ ನ ಅಷ್ಟು ದೂರ ಮಾಡ್ತೀವಿ ಅಂದ್ರೆ ಅದು ನಾವು ರಿಸೀವ್ ಮಾಡ್ಕೊಳ್ಳೋದು ತುಂಬಾ ಇರ್ತಾರೆ. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋದು ಎಲ್ರೂ ಎಮೋಷನಲ್. ಯಾಕಂದ್ರೆ ವರ್ಷ ನಾವು ಮ್ಯಾಚಸ್ ಗಳನ್ನ ನೋಡ್ಕೊಂಡ್ ಬಂದಿದ್ವಿ. ಇವಾಗ ಸದ್ಯಕ್ಕೆ ಮ್ಯಾಚ್ ಕೂಡ ನಡೀತಾ ಇದೆ. ಸೊ ಇಂಥ ಸಮಯದಲ್ಲಿ ಈ ಒಂದು ಪ್ರಸ್ತಾವನೆ ಮಾಡಿರೋದು ಕೂಡ ತುಂಬಾ ತಪ್ಪು ಅಂತ ಅನ್ಸುತ್ತೆ. ಅಂದ್ರೆ ಇದು ಆಲ್ರೆಡಿ ಕೋರ್ಟ್ ಅಲ್ಲಿ ಇರೋದ್ರಿಂದ ಕೋರ್ಟಿನ ತೀರ್ಪು ಬರೋಕ್ಕಿಂತ ಮುಂಚೆನೆ ಇದು ಅವರು ತಗೊಂಡಿರೋದು ನಿಜವಾಗ್ಲೂ ತಪ್ಪು ಅಂತ ಅನ್ಸುತ್ತೆ ಸರ್. ಓಕೆ. ಮತ್ತೊಬ್ಬ ನಟಿ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ರಾಧ್ಯ ಅಂತ. ಅವ್ರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಧ್ಯ. ಬರ್ತೀನಿ ನಿಮ್ಮ ಹತ್ರ ವಾಪಸ್ಸು ಮಾತಾಡಿಸ್ತೀನಿ. ದೊಡ್ಡ ಗಣೇಶ್ ಅವರು, ಆಸ್ ಯು ಆರ್ ಕ್ರಿಕೆಟರ್, ನೀವು ಈಗ ಗ್ರೌಂಡ್ ಅನ್ನಂತೂ ವೆಲ್ಕಮ್ ಮಾಡ್ತೀರಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ನಮಗಂತೂ ಇಲ್ಲ. ಇದರ ಜೊತೆಗೆ ಹಲವು ರೀತಿಯ ವಿವಾದಗಳಿದೆ, ಅದನ್ನೂ ಕೂಡ ನಾವು ಪಕ್ಕಕ್ಕೆ ಇಡೋಣ. ಈ ಗ್ರೌಂಡ್ ಆದ್ರೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ, ಇದನ್ನ ಹೇಗೆ ನೋಡ್ತೀರಿ ನೀವು? ನಾನೊಬ್ಬ ಕ್ರೀಡಾಪಟುವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿರೋದ್ರಿಂದ, ನಾನೊಬ್ಬ ರೈತರ ಕುಟುಂಬದಲ್ಲಿ ಬೆಳೆದಿರೋದ್ರಿಂದ ನಾವು ತುಂಬಾ ನಮ್ದು ಜಮೀನುಗಳು KDB ಅವರು ದೇವರಾಜ್ ಕಾಲದಲ್ಲಿ ಅವರ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇವಾಗ ಪ್ರೆಸೆಂಟ್ ನಮ್ದು ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇವಾಗ ಕ್ರೀಡೆಗೆ ನಾವು ಒಂದಂದ್ರೆ ಈಟ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್, ಡ್ರಿಂಕ್ ಕ್ರಿಕೆಟ್ ಅಂತ ನಾವು ಕ್ರಿಕೆಟ್ ಆಡಿ ಒಂದು ಹೆಸರು ತಂದಿರೋರು. ರಾಜ್ಯಕ್ಕೆ, ರಾಷ್ಟ್ರಕ್ಕೆ ನಾವು ಬೆವರು ಕೊಟ್ಟಿದ್ದೀವಿ, ರಕ್ತ ಕೊಟ್ಟಿದ್ದೀವಿ. ಈ ಒಂದು ಚರ್ಚೆಯಲ್ಲಿ ಈಗ ನನ್ನ ಎಡಭಾಗದಲ್ಲಿ ರೈತರು ಸಂಘದವರು, ಇವರು ಹಿರಿಯ ನಾಯಕರಿದ್ದಾರೆ. ಅದೇ ರೀತಿ ಪೊಲಿಟಿಕಲ್ ಡಿಬೇಟ್ ನಮ್ಮ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅದೇ ರೀತಿ ವಕೀಲರಿದ್ದಾರೆ. ಇವರಾಗಲೇ ಸೂಕ್ತವಾಗಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಬಟ್ ಇವಾಗ ಹಾಗಾದ್ರೆ ನಾನು ಆ ಥರ ಮಾತಾಡೋದಾದ್ರೆ ಇವಾಗ ಸಂಬಂಧಪಟ್ಟಿದ್ದು ಸ್ಟೇಡಿಯಂಗೆ ಮಾತಾಡಿದರೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮಗೆ ಆಲ್ ಓವರ್ ಅಲ್ಲಿ 30 ಎಕರೆಯನ್ನ ನಮಗೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಕೊಟ್ಟಿದ್ರು. ಅದರಿಂದ ನಮಗೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿನೇ ಎಲ್ಲ ಇಡೀ ರಾಷ್ಟ್ರದಂತ ಎಲ್ಲರೂ ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಗ್ಲೆಂಡ್ ಇರ್ಬೋದು, ಹೊರದೇಶದಿಂದ ಇರ್ಬೋದು, ಆಫ್ರಿಕನ್ ಕಂಟ್ರೀಸ್ ಇರ್ಬೋದು, ಎಲ್ಲ ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕಂದ್ರೆ 365 ಇದು ವೆದರ್ ಸೂಟಬಲ್ ಇರೋದು ಕ್ರಿಕೆಟ್ ಆಡಕ್ಕೆ ಅದು ಕರ್ನಾಟಕ ಮಾತ್ರ. ಅದರಿಂದ ನೀವು ಬ್ರಿಜೇಶ್ ಪಟೇಲ್ ಹೆಸರು ಕೇಳಿರ್ಬೋದು, ಅದು ದಿಗ್ಗಜ. ಆಮೇಲೆ GR ವಿಶ್ವನಾಥ್ ಹೆಸರು ಕೇಳಿರ್ಬೋದು. ಇವಾಗ ಸೆಕ್ರೆಟರಿ ಆಗಿದ್ರು, ಮಾಜಿ ಸೆಕ್ರೆಟರಿ ಆಗಿದ್ರು ಬ್ರಿಜೇಶ್ ಪಟೇಲ್. ಅವ್ರದ್ದೊಂದು ವಿಷನ್ ಏನಿತ್ತು ಅಂದ್ರೆ, ಗೋಲ್ ಅಂದ್ರೆ ಎಲ್ಲಾ ಜಿಲ್ಲೆಗಳಂತೆ ಕ್ರಿಕೆಟ್ ನ ತಗೊಂಡು ಹೋಗ್ಬೇಕು ಅಂತ ಒಂದು ಗೋಲ್ ಇತ್ತು. ಅದರಿಂದ ಅವರು ಇವಾಗ ನಾನು ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಇದ್ದೆ. ಲಾಸ್ಟ್ ನಂದು ಇವಾಗ 2025ಗೆ ಎಂಡ್ ಆಯ್ತು. ನಮಗೆ ತುಮಕೂರಲ್ಲೂ ಇವಾಗ ಇರೋ ಸರ್ಕಾರ ನಮಗೆ ಅಲಾಟ್ ಮಾಡಿದೆ. ಅದೇ ರೀತಿ ಇವಾಗ ಆನೇಕಲ್ಲೂ ಇವಾಗ ಅಲಾಟ್ ಮಾಡಿದ್ದಾರೆ. ಬಟ್ ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಯಾಕಂದ್ರೆ ನಮ್ಮ ಹತ್ರ ವಕೀಲರು ಬಲಭಾಗದಲ್ಲಿದ್ದಾರೆ, ಇವರು ಯುವಕರಿದ್ದಾರೆ. ಇವರು ಸೂಕ್ತವಾಗಿ ಎಲ್ಲಿ ಸ್ಟೇಡಿಯಂ ಮಾಡಬಹುದು, ಅಲ್ಲಿ ಅಡೆತಡೆಗಳೇನಿದೆ ಅದನ್ನು ಸೂಕ್ತವಾಗಿ ಈಗ ಆಲ್ರೆಡಿ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಅವರು ಡಿಬೇಟ್ ಮಾಡಿದ್ದಾರೆ, ಯುವಕರಿದ್ದಾರೆ. ಅದೇ ರೀತಿ ಈ ಒಂದು ಡಿಬೇಟ್ ಮುಂದುವರೆದ್ರೆ ನಾವು ಇವಾಗ ಕ್ರಿಕೆಟ್ ಅಲ್ಲಿ ಹೆಂಗಾಡ್ತೀವಿ, ಟೆಸ್ಟ್ ಕ್ರಿಕೆಟ್ ಅಲ್ಲಿ ಆ ತರ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮುಂದೆ ನೋಬಡಿ ಇಸ್ ಬಿಗರ್ ದೆನ್ ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಅದ್ರ ಬಗ್ಗೆ ನೋಡೋಣ. ಇವಾಗ ಸರ್ಕಾರ ಇದೆ, ಅದರ ರೀತಿ ಯಾವ ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ ಇವಾಗಿರುವಂತಹ ಸರ್ಕಾರ, ಅದನ್ನ ಕೂಡ ನಾವು ನೋಡೋಣ.